ಪಟ್ಟಾಭಿಷೇಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮೈಸೂರಿನ ಅರಮನೆಯಲ್ಲಿ ಯದುವೀರ್ಗೆ ಪಟ್ಟಾಭಿಷೇಕ ಸಮಾರಂಭ ನಡೀತಾ ಇದ್ರೆ ಎಲ್ಲರ ಕಣ್ಣು ಭಾವಿ ರಾಣಿಯ ಮೇಲಿತ್ತು. ಯದುವೀರ್ ಕೈ ಹಿಡಿಯಲಿರುವ ತ್ರಿಷಿಕಾ ಕುಮಾರಿ ಹಸಿರು ಬಣ್ಣದ ಸೀರೆಯಲ್ಲಿ ಕಂಗೊಳಿಸಿದರು. ಮೈಸೂರಲ್ಲಿ ಮಹಾರಾಜ ಪಟ್ಟಾಭಿಷೇಕ ಕಾರ್ಯಕ್ರಮ, ಒಂದೆಡೆ ಸರಣಿ ಕಾರ್ಯಕ್ರಮ, ವಿಧಿವಿಧಾನ, ಇದರ ಮಧ್ಯೆ ಎಲ್ಲರ ಕಣ್ಣು ಯುವರಾಣಿಯ ಮೇಲಿತ್ತು. ಎಸ್, ತ್ರಿಷಿಕಾ ಕುಮಾರಿ ಯದುವಂಶದ ರಾಣಿಯಾಗಲಿರುವವರು. ಪಟ್ಟಾಭಿಷೇಕ ಸಂಭ್ರಮದಲ್ಲಿದ್ದ ಯದುವೀರನಿಗೆ ಎಲ್ಲರೂ ಶುಭ ಕೋರುತ್ತಿದ್ರು. ಈ ವೇಳೆ ಅಲ್ಲಿ ರಾಣಿ ತ್ರಿಷಿಕಾ ಕುಮಾರಿ ಕೂಡ ಬಂದರು. ತ್ರಿಷಿಕಾರನ್ನ ನೋಡಿದ್ದೇ ಮಹಾರಾಜ ಯದುವೀರ್ ಕೆನ್ನೆ ರಂಗೇರಿತು. ಅತ್ತ ತ್ರಿಷಿಕಾ ಕೂಡ ನಾಚಿ ನೀರಾದರು. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನಿನ್ನು ನನಗೆ ನನಗೆ ನನಗೆ. ತುಂಬಿದ ಸಭಾಂಗಣ, ಬಗೆ ಬಗೆಯ ಕಾರ್ಯಕ್ರಮಗಳ ಮಧ್ಯೆ ಯುವ ಜೋಡಿಯ ಈ ಕಣ್ಸನ್ನೆ ನಮ್ಮ ಕ್ಯಾಮರಾದಲ್ಲಿ ಸರಿಯಾಗಿ ಬಿಟ್ಟಿತ್ತು. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನಿನ್ನು ನನಗೆ ನನಗೆ ನನಗೆ. ಸಿಂಪ್ಲಿ ಸೂಪರ್ ಆಗಿ ಮಿಂಚುತ್ತಿದ್ದ ರಾಣಿ ತ್ರಿಷಿಕಾ ಮುಂದೆ ಮೈಸೂರು ಸಂಸ್ಥಾನದ ಮಹಾರಾಣಿಯಾಗಲಿದ್ದಾರೆ. ಈಗಾಗಲೇ ಯದುವೀರ ಹಾಗೂ ತ್ರಿಷಿಕಾ ನಿಶ್ಚಿತಾರ್ಥ ನಡೆದಿದೆ. ತಮ್ಮ ತಾಯಿಯೊಂದಿಗೆ ಕುಳಿತಿದ್ದ ತ್ರಿಷಿಕಾ ಎಂಬ ಚೆಲುವಿನ ಗೊಂಬೆ ಕಣ್ಣಲ್ಲಿ ಎಲ್ಲರನ್ನ ಸೆಳೆಯುತ್ತಿದ್ರು. ಒಟ್ನಲ್ಲಿ ಇವರಿಬ್ಬರ ನಡುವಿನ ಈ ಕಣ್ಸನ್ನೆಯ ಆಟ ತುಂಬಾನೇ ಮಜವಾಗಿತ್ತು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ವೀಕ್ಷಕರೇ, ಬರೋಬ್ಬರಿ 40 ವರ್ಷಗಳ ನಂತರ ಮೈಸೂರಿನಲ್ಲಿ ಅರಮನೆಯಲ್ಲಿ ಸಂಭ್ರಮವನ್ನೇ ಮಾಡಿದೆ. 40 ವರ್ಷಗಳ ನಂತರ ಇದೀಗ ಆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಕೂಡ ನಡೆದಿದೆ. ರಾಜರಿಲ್ಲ ಅನ್ನುವಂತಹ ಕೊರಗನ್ನು ರಾಣಿ ಪ್ರಮೋದಾದೇವಿ ಕೂಡ ನೆರವೇರಿಸಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.